ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಜಾಯ್ನ್ ಆಗ್ತಾರೆ. ನಿಖಿಲ್ ಅವರು ಮೊದಲನೇದಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಹುಟ್ಟುಹಬ್ಬ ದಿನವೇ ರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ. ನಿಮಗೂ ಕೂಡ ಒಂದು ವಿಶೇಷವಾದಂತಗಳಿಗೆ ಹೇಗಿತ್ತು ಒಳಗಡೆ ವಾತಾವರಣ? ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳಿಗೆ ಧನ್ಯವಾದಗಳು. ಇವತ್ತು ಒಂದು ರೀತಿ ಕಾಕತಾಳಿ ಏನೋ ಗೊತ್ತಿಲ್ಲ, ಒಂದು ಕೋಇನ್ಸಿಡೆನ್ಸ್. ಜನವರಿ 22ನೇ ತಾರೀಕು ಬಹುಶಃ ನಾವು ಯಾರೂ ಇವತ್ತು ಮರಿಲಿಕ್ಕಾಗದೇ ಇರತಕ್ಕಂಥ ಒಂದು ಕ್ಷಣ, ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಕ್ಷಣ. ಇಂಥ ಒಂದು ಕ್ಷಣದಲ್ಲಿ ನಾನು ಅಯೋಧ್ಯ ರಾಮ ಮಂದಿರ ಒಂದು ಪ್ರಾಣ ಪ್ರತಿಷ್ಠಾಪನಾ ಒಂದು ಉದ್ಘಾಟನೆಯ ಸಂದರ್ಭದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನನ್ನ ಪುಣ್ಯ. ಆ ಒಂದು ರಾಮನ ಒಂದು ಶಿಲೆಯನ್ನು, ವಿಗ್ರಹವನ್ನು ಕಣ್ಣು ತುಂಬಿಸ್ಕೊಳ್ಳೋಂಥದ್ದಕ್ಕೆ ನಿಜಕ್ಕೂ ಪುಣ್ಯ ಮಾಡ್ಕೊಂಬಂದಿರಬೇಕು. ಬಹುಶಃ ಮುಂದೆ ಇನ್ನೂ ಹೆಚ್ಚಿನ ಜನಸಾಗರವೇ ಬಂದು ಇಲ್ಲಿ ರಾಮನವನ್ನ ದರ್ಶನ ತಗೊಳ್ತಕ್ಕಂಥದ್ದು ನಾವೆಲ್ಲ ಕಾಣ್ತೇವೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಜಾಯ್ನ್ ಆಗ್ತಾರೆ. ನಿಖಿಲ್ ಅವರು ಮೊದಲನೇದಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಹುಟ್ಟುಹಬ್ಬ ದಿನವೇ ರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ. ನಿಮಗೂ ಕೂಡ ಒಂದು ವಿಶೇಷವಾದಂತಗಳಿಗೆ ಹೇಗಿತ್ತು ಒಳಗಡೆ ವಾತಾವರಣ? ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳಿಗೆ ಧನ್ಯವಾದಗಳು. ಇವತ್ತು ಒಂದು ರೀತಿ ಕಾಕತಾಳಿ ಏನೋ ಗೊತ್ತಿಲ್ಲ, ಒಂದು ಕೋಇನ್ಸಿಡೆನ್ಸ್. ಜನವರಿ 22ನೇ ತಾರೀಕು ಬಹುಶಃ ನಾವು ಯಾರೂ ಇವತ್ತು ಮರಿಲಿಕ್ಕಾಗದೇ ಇರತಕ್ಕಂಥ ಒಂದು ಕ್ಷಣ, ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಕ್ಷಣ. ಇಂಥ ಒಂದು ಕ್ಷಣದಲ್ಲಿ ನಾನು ಅಯೋಧ್ಯ ರಾಮ ಮಂದಿರ ಒಂದು ಪ್ರಾಣ ಪ್ರತಿಷ್ಠಾಪನಾ ಒಂದು ಉದ್ಘಾಟನೆಯ ಸಂದರ್ಭದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನನ್ನ ಪುಣ್ಯ. ಆ ಒಂದು ರಾಮನ ಒಂದು ಶಿಲೆಯನ್ನು, ವಿಗ್ರಹವನ್ನು ಕಣ್ಣು ತುಂಬಿಸ್ಕೊಳ್ಳೋಂಥದ್ದಕ್ಕೆ ನಿಜಕ್ಕೂ ಪುಣ್ಯ ಮಾಡ್ಕೊಂಬಂದಿರಬೇಕು. ಬಹುಶಃ ಮುಂದೆ ಇನ್ನೂ ಹೆಚ್ಚಿನ ಜನಸಾಗರವೇ ಬಂದು ಇಲ್ಲಿ ರಾಮನವನ್ನ ದರ್ಶನ ತಗೊಳ್ತಕ್ಕಂಥದ್ದು ನಾವೆಲ್ಲ ಕಾಣ್ತೇವೆ.